ಇದು ನಾಚಿಕೆಗೇಡಿನ ವಿಷಯ. ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾಯಿಲ್ಲ. ಒಬ್ಬರು ಚೂಡ್ತಾರೆ, ಒಬ್ಬರು ಮಕ್ಕಳು ಸಂಭಾಳಿಸ್ತಾರೆ, ಅವರೇ ಪ್ರಚಾರ ಮಾಡ್ಕೊತಾರೆ, ಅವರೇ ಆಗಿಲ್ಲ ಅಂತಾರೆ, ಹನಿ ಟ್ರ್ಯಾಪ್ ಆಯಿತು ಅಂತಾರೆ, ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವರು. ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊಡ್ತಾರೆ. ನಮ್ಮ ನಾಯಕರೇ ಮಾಡಿದ್ದಾರೆ, ಅದರಲ್ಲಿ ನಮ್ಮ ದೊಡ್ಡ ನಾಯಕರು, ಪ್ರಭಾವಿ ನಾಯಕರು. ಅದಕ್ಕೆ ಯಾರು ಮಾಡಿದ್ರು, ಏನು ಮಾಡಿದ್ರೆ ಹೇಳಬೇಕಾಗಿತ್ತು. ಮುಚ್ಚಾಕಿಟ್ಕೊತೀರಿ, ಅದನ್ನು ಹೇಳೋಕ್ಕೂ ತಯಾರಿಲ್ಲ, ಬಿಡೋಕ್ಕೂ ತಯಾರಿಲ್ಲ. ಸುಮ್ಮನೆ ಇವ್ರನ್ನ ಅವ್ರು ತೇಜೋವಧೆ ಮಾಡೋದು, ಅವ್ರನ್ನ ಇವ್ರು ತೇಜ ಮಾಡೋದು, ಬಟ್ ಅಸಹ್ಯಕರ. ಇದು ನೋಡ್ರಿ, ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ, ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಯಾರೋ ತೀರ್ಮಾನ ಮಾಡಿದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು, ಅದು ಯಾವ ರೀತಿ ರೀತಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ? 3 ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ 3 ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿದ್ದಾರೆ ಕಾಂಗ್ರೆಸ್ನವರು. ಅದನ್ನು ಹೋಗಿ ರಾಜಣ್ಣ ಅವ್ರಿಗೆ ಕೇಳಿ. ಆಮೇಲೆ ಯಾರು ಅಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ, ಅಲ್ಲೊಂದು ಪಿತೂರಿ ಇದೆ, ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರನ್ನ ಒಬ್ಬರು ಕಾಲು ಹಿಡಿದು ಒಬ್ಬರು ತಲೆ ಹಿಡಿದು ಹತ್ತಿಕ್ಕೋದು ಕೆಲಸ ನಡೀತಾ ಇದೆ. ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವ್ರ ನಂಬರ್ ಕೊಡ್ತೀನಿ, ನೀವೇ ಫೋನ್ ಮಾಡಿ ಅವ್ರನ್ನೇ ಕೇಳಿ. ಬದಲಾವಣೆಯಲ್ಲಿ ಏನಾದರೂ ಹೊಸ ಚರ್ಚೆ ನಡೀತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಏನು ದೇವೇಗೌಡರನ್ನು ಭೇಟಿಯಾಗಿದ್ದು, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಅಲ್ಲ, ಅವ್ರನ್ನೇ ಕೇಳಬೇಕಲ್ಲ. ಈಗ ಯಾಕೆ ಭೇಟಿ ಆದರೂ ನಾನು ನಿಮ್ಮಂಗೆ ಹೊಸಬ. ನಾನು ಪೇಪರ್ ನೋಡಿದ್ರೆ ಗೊತ್ತಾಗಿದ್ದು, ಟಿ ವಿ ನೋಡಿದ್ರೆ ನೀವೇ ಮಾಧ್ಯಮದವ್ರು ಫಸ್ಟ್ ಹಾಕ್ಬಿಡ್ತೀರಿ. ಸತೀಶ್ ಜಾರಕಿಹೊಳಿ HDK ಭೇಟಿ. ಅವರು ಕೇಂದ್ರ ಮಂತ್ರಿ, ಇವರು ರಾಜ್ಯ ಮಂತ್ರಿ. ಸರ್ಕಾರದ ಕೆಲಸಗಳಿಗೆ ಭೇಟಿಯಾಗಿದ್ದಾರೋ ಅಥವಾ ವೈಯಕ್ತಿಕ ಸ್ನೇಹಕ್ಕೆ ಭೇಟಿಯಾಗಿದ್ದಾರೋ ಅಥವಾ ರಾಜಕೀಯವಾಗಿ ಭೇಟಿಯಾಗಿದ್ದಾರೋ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.